ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ಗೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಅತ್ಯಾಚಾರ ಕೇಸ್ನಲ್ಲಿ ಅಪರಾಧಿಯಾಗಿರುವಂತಹ ಪ್ರಜ್ವಲ್ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಶಿಕ್ಷೆಯ ಪ್ರಮಾಣವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟ ಮಾಡಲಿದ್ದಾರೆ. ಕನಿಷ್ಠ ಶಿಕ್ಷೆಯನ್ನ ನೀಡಬೇಕು ಅಂತ ಜಡ್ಜ್ ಮುಂದೆ ಪ್ರಜ್ವಲ್ ಕಣ್ಣೀರಿಟ್ಟು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯಾವುದೇ ತಪ್ಪು ಮಾಡಿಲ್ಲ ಅಂತ ಪ್ರಜ್ವಲ್ ಜಡ್ಜ್ ಮುಂದೆ ಕಣ್ಣೀರಿಟ್ಟು ಮನವಿಯನ್ನ ಮಾಡಿಕೊಂಡಿರೋದು. ಜಡ್ಜ್ ಮುಂದೆ ಮನವಿ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಎಷ್ಟು ಅದು ಗೊತ್ತಾಗುತ್ತೆ. ನಿನ್ನೆಯಷ್ಟೇ ಈ ಪ್ರಕರಣದ ತೀರ್ಪು ಹೊರಬಿದ್ದಿತ್ತು. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ಅಪರಾಧಿ ಅಂತ ಘೋಷಣೆಯಾಗಿತ್ತು. ಕೋರ್ಟ್ ಈ ಒಂದು ಘೋಷಣೆಯನ್ನು ಮಾಡಿತ್ತು. ಇದೀಗ ಇವತ್ತು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶಿಕ್ಷೆಯ ಪ್ರಮಾಣ ಎಷ್ಟು ಅದು ಗೊತ್ತಾಗುತ್ತೆ. ಕನಿಷ್ಠ 10 ವರ್ಷ ಜೈಲು ಶಿಕ್ಷೆ ಆಗಬಹುದು. ಅದರ ಜೊತೆಗೆ ಜೀವಾವಧಿ ಶಿಕ್ಷೆಗೂ ಕೂಡ ಅವಕಾಶ ಇರುವಂತಹ ಪ್ರಕರಣ. ಹೀಗಾಗಿ ಈ ಪ್ರಕರಣದಲ್ಲಿ ಪ್ರಜ್ವಲ್ಗೆ ಯಾವ ಪ್ರಮಾಣದ ಶಿಕ್ಷೆ ಆಗತ್ತೆ ಅನ್ನೋದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಲಿದ್ದಾರೆ. ಶಿಕ್ಷೆಯ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಕೂಡ ವಾದ ಪ್ರತಿವಾದಗಳನ್ನು ನಡೆಸಲಾಯಿತು. ಕನಿಷ್ಠ 10 ವರ್ಷದಿಂದ ಗರಿಷ್ಠ ಜೀವಾವಧಿ ಶಿಕ್ಷೆಯಾಗುವಂತಹ ಸಾಧ್ಯತೆ ಇದೆ. ಮನೆಗೆಲಸದ ಆಕೆಯ ಮೇಲೆ ಅತ್ಯಾಚಾರ ನಡೆಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಅಪರಾಧಿ ಅನ್ನುವಂತಹ ತೀರ್ಪನ್ನ ನಿನ್ನೆ ಕೋರ್ಟ್ ಕೊಟ್ಟಿತ್ತು. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಪ್ರಜ್ವಲ್ ದೋಷಿ ಅಂತ ತೀರ್ಪು ಹೊರಬಿದ್ದಿತ್ತು. ಶಿಕ್ಷೆಯ ಪ್ರಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ಕೂಡ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗತ್ತೆ. ಜೀವಾವಧಿಗಿಂತ ಕಡಿಮೆ ಶಿಕ್ಷೆಯನ್ನ ನೀಡಬಾರದು ಅಂತ ಎಸ್ಪಿಪಿ ಜಗದೀಶ್ ವಾದವನ್ನ ಮಾಡಿದ್ರು. ಸಂಸದನ ಸ್ಥಾನದಲ್ಲಿದ್ದಾಗ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. 10,000 ರೂಪಾಯಿಗೆ ಕೆಲಸಕ್ಕಿದ್ದಂತ ಮಹಿಳೆ ಮೇಲೆ ಪ್ರಜ್ವಲ್ ಅತ್ಯಾಚಾರವನ್ನ ಎಸಗಿದ್ದ. ಈ ರೀತಿಯಾಗಿ ವಾದವನ್ನ ಮಾಡಲಾಗಿತ್ತು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗತ್ತೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಬಹುದು, ಏನೇನು ಅಪ್ಡೇಟ್ಸ್ ಇದೆ ಕಿರಣ್? ಮಧುಕರ್, ಬೆಂಗಳೂರಿನ ಜನಪ್ರತಿನಿಧಿ ನ್ಯಾಯಾಲಯ ಇನ್ನು ಕೆಲವೇ ಕ್ಷಣಗಳಲ್ಲಿ ತೀರ್ಪನ್ನ ನೀಡುತ್ತೆ. ಅದರಲ್ಲಿ ಮುಖ್ಯವಾಗಿ ಈಗಾಗಲೇ ದೋಷಿ ಅಂತ ಪ್ರಜ್ವಲ್ ರೇವಣ್ಣವನ್ನ ತೀರ್ಮಾನಿಸಲಾಗಿರ್ತಕ್ಕಂಥದ್ದು. ಸದ್ಯ ಶಿಕ್ಷೆ ಪ್ರಮಾಣ ಪ್ರಕಟ ಆಗೋ ಕೆಲವೇ ಕ್ಷಣಗಳು 2:45ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಆರಂಭ ಆಗಿ ನಂತರ ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸುತ್ತೆ. ಮುಖ್ಯವಾಗಿ ಏನಂದ್ರೆ ಪ್ರಜ್ವಲ್ ರೇವಣ್ಣ ಮೇಲೆ ಇರ್ತಕ್ಕಂಥ ಅತ್ಯಾಚಾರ ಆರೋಪಕ್ಕೆ ಸಂಬಂಧಿಸಿದಂತೆ ಬೆಳಗ್ಗೆ ನಿನ್ನೆ ಈಗಾಗಲೇ ದೋಷಿ ಅಂತ ತೀರ್ಪು ಕೊಟ್ಟಿತ್ತು. ಇವತ್ತು ಬೆಳಗ್ಗೆ ಸರ್ಕಾರದ ಪರ ವಕೀಲರಾಗಿರ್ತಕ್ಕಂಥ ಜಗದೀಶ್ ಮತ್ತೆ ಅಶೋಕ್ ನಾಯ್ಕ್ ಇಬ್ರು ಸಹ ವಾದ ಮಂಡನೆ ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ಪ್ರಜ್ವಲ್ ಮೇಲೆ ಸಾಕಷ್ಟು ಕಾನೂನು ಪಾಲನೆ ಮಾಡ್ಬೇಕಿತ್ತು, ಸಾಕಷ್ಟು ಗುರುತರ ಆರೋಪ ಇದೆ, ಒಬ್ಬ ಕಾನೂನು ಪಾಲಿಸಬೇಕಾದಂತ MP ಈ ರೀತಿ ಕೃತ್ಯ ಎಸಗಿರ್ತಕ್ಕಂಥದ್ದು, ಮತ್ತೆ ಕೆಲಸದ ಆಕೆಯನ್ನೇ ಸಹ ಅಧಿಕಾರ ಬಳಸಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಮತ್ತೆ ಅವರ ಮೇಲೆ ಅತ್ಯಾಚಾರ ಎಸಗಿರ್ತಕ್ಕಂಥದ್ದು. ಆಕೆ ಸಾಕಷ್ಟು ಪರಿತಪಿಸಿದ್ರು ಸಹ ಬಿಡದಲೆ ಅತ್ಯಾಚಾರ ಮಾಡಿದ್ದಾನೆ. ಮತ್ತೆ ಈತನ ಗೊತ್ತಿದ್ದೇ ಸಹ ವಿಡಿಯೋ ಮಾಡ್ಕೊಂಡಿರ್ತಕ್ಕಂಥದ್ದು. ಆ ಸಂತ್ರಸ್ತೆಗೆ ಗೊತ್ತಿಲ್ಲದಲೆ ವಿಡಿಯೋ ಮಾಡಿ ಅದನ್ನ ಹರಿಬಿಡ್ಲಾಗಿದೆ. ಮತ್ತೆ ಉದ್ದೇಶ ಪೂರ್ವಕವಾಗಿ ಇದೆಲ್ಲ ಮಾಡಿರ್ತಕ್ಕಂಥದ್ದು. ಅವರ ಫ್ಯಾಮಿಲಿ ಏನಿದೆ, ಪ್ರಜ್ವಲ್ ಅವರ ಫ್ಯಾಮಿಲಿ ಸಾಕಷ್ಟು ಇನ್ಫ್ಲೂಯೆನ್ಸ್ ಇದ್ದಾರೆ, ಸಾಕಷ್ಟು ಪ್ರಭಾವಿ ಇದ್ದಾರೆ. ಮತ್ತೆ 2 ಬಾರಿ ಹೈಕೋರ್ಟ್ಗೆ ಹೋಗಿ ಏನು ಟ್ರಯಲ್ ಅನ್ನ ವಿಳಂಬ ಮಾಡೋ ಪ್ರಯತ್ನ ಕೂಡ ಮಾಡಿದ್ರು. ಇಂತಹವ್ರಿಗೆ ಗರಿಷ್ಠ ಶಿಕ್ಷೆಯನ್ನ ನೀಡಬೇಕು ಅಂತ ಹೇಳಿ ಜಗದೀಶ್ ವಾದ ಮಂಡನೆ ಮಾಡಿದ್ರು. ಕೆಲವು ಸುಪ್ರೀಂ ಕೋರ್ಟ್ ಗಳಲ್ಲಿ ತೀರ್ಪುಗಳನ್ನ ಸಹ ಉಲ್ಲೇಖ ಮಾಡಿ ಅವರು ವಾದವನ್ನ ಮಾಡಿದ್ರು. ಇಂತಹ ಕೃತ್ಯ ಎಸಗಿದ ಆರೋಪಿಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ, ಸಿಕ್ಕವರ ಮೇಲೆ ಆರೋಪ ಮಾಡೋ ಕೆಲಸ ಮಾಡ್ತಿದ್ದಾರೆ, ಕೋರ್ಟ್ ಟ್ರಯಲ್ ವಿಳಂಬ ಮಾಡೋ ಪ್ರಯತ್ನ ಕೂಡ ಮಾಡಿದ್ರು ಅಂತ ಹೇಳಿ ಜಗದೀಶ್ ವಾದ ಮಾಡಿದ್ರು. ಕೇಸ್ ದಾಖಲಾದ ವೇಳೆ ವಿದೇಶಕ್ಕೆ ಪರಾರಿಯಾಗಿದ್ದು, ಇಂತಹ ಅಪರಾಧಿ ಗರಿಷ್ಠ ಶಿಕ್ಷೆ ನೀಡಬೇಕು ಅಂತ ಹೇಳಿ ವಕೀಲರು ಮನವಿ ಮಾಡ್ತಾ ಇರ್ತಕ್ಕಂಥ ಹಲವು ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಲಾಗಿದೆ. ಇಂತಹ ಸಂದರ್ಭದಲ್ಲಿ
ದೂರುದಾರ ಮಹಿಳೆ ಏನಿದ್ದಾರೆ ಎಲ್ಲ ಕನಿಕರ ತೋರಬಾರ್ದು, ಆರೋಪಿಗೆ ಅತಿ ಕಠಿಣ ಶಿಕ್ಷೆಯನ್ನ ನೀಡಬೇಕು, ಆರೋಪಿ ದೊಡ್ಡ ಪ್ರಮಾಣದ ದಂಡವನ್ನು ವಿಧಿಸಬೇಕು ಅಂತ ಹೇಳಿ ಎಸ್ಪಿಪಿ ಆಗಿರ್ತಕ್ಕಂಥ ಅಶೋಕ್ ನಾಯಕ್ ಕೂಡ ವಾದ ಮಂಡಿಸಿದ್ರು. ಸಂತ್ರಸ್ತೆಯ ಸಹಾಯವಾಗುವಂತಹ ಮಟ್ಟದ ದಂಡವನ್ನ ವಿಧಿಸಬೇಕು. ಸಂತ್ರಸ್ತೆ ವಿಡಿಯೋ ವೈರಲ್ ಆದ್ದರಿಂದ ಆಕೆ ಎಲ್ಲೂ ದುಡಿಯಲು ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಸಂತ್ರಸ್ತೆಯ ಜೀವನಕ್ಕೆ ಪರಿಹಾರಕ್ಕಾಗಿ ದಂಡವನ್ನ ವಿಧಿಸಬೇಕು ಅಂತ ಹೇಳಿ ಅಶೋಕ್ ನಾಯಕ್ ವಾದ ಮಾಡಿದ್ರು. ಇನ್ನು ಪ್ರಜ್ವಲ್ ರೇವಣ್ಣ ಪರ ವಕೀಲೆ ನಳಿನಿ ಮಾಯಾಗೌಡ ವಿಚಾರಣೆ ವಾದ ಮಾಡಿದ್ರು. ಅವರು ಸಹ ಆರೋಪಿ ಒಬ್ಬ ಚಿಕ್ಕ ವಯಸ್ಸಿನ ರಾಜಕಾರಣಿ, ಅವರ ಕುಟುಂಬದ ಮೂರನೇ ಜನರೇಷನ್ ರಾಜಕಾರಣಿ. ಈ ವ್ಯಕ್ತಿ ಏನಿದ್ದಾರೆ ರಾಜ್ಯಕ್ಕೆ ಸ್ಪರ್ಧೆ ಮಾಡಬಾರ್ದು ಅಂತ ಹೇಳಿ ವಿಡಿಯೋಗಳನ್ನ ಹರಿಬಿಡ್ಲಾಗಿದೆ. ಈ ಸಮಯಕ್ಕೆ ದೋಷಿ ಎಂದು ಕೋರ್ಟ್ ತೀರ್ಪು ಒಪ್ಪಿಕೊಳ್ಬೇಕಿದೆ. ಸಂತ್ರಸ್ತೆ ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ, ಕುಟುಂಬ ಇದೆ. ಇಂತಹ ಯಾವ ಯುವ ರಾಜಕಾರಣಿಯನ್ನು ಜೀವನ ಪರ್ಯಂತ ಜೈಲಿನಲ್ಲಿ ಇಡುವುದು ಸರಿ ಇಲ್ಲ. ಹೀಗಾಗಿ ಕನಿಷ್ಠ ಪ್ರಮಾಣದ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಹೇಳಿ ನಳಿನಿ ಕೂಡ ವಾದ ಮಾಡಿದ್ರು. ಪ್ರಜ್ವಲ್ ರೇವಣ್ಣ ತಾತ ಮಾಜಿ ಪ್ರಧಾನಿಯಾಗಿದ್ದರೆ ರಾಜಕೀಯ ದುರುದ್ದೇಶದಿಂದ ಆರೋಪ ಮಾಡಲಾಗಿದೆ. ಚುನಾವಣೆಯ ಸಂದರ್ಭದಲ್ಲೇ ಸಹ ವಿಡಿಯೋಗಳನ್ನ ಹರಿಬಿಡ್ಲಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಪ್ರಜ್ವಲ್ಗೆ ನೀವೇನಾದ್ರೂ ಹೇಳೋಕೆ ಇಷ್ಟಪಡ್ತೀರಾ ಅಂತ ಹೇಳಿ ಜಡ್ಜ್ ಕೇಳಿರ್ತಕ್ಕಂಥದ್ದು. ಪ್ರಜ್ವಲ್ ಅಳುತ್ತಲೇ ಸಹ ತುಂಬಾ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಲಾಗಿದೆ ಎಂದು ಆರೋಪ ಮಾಡಿದ್ದಾರೆ. ಚುನಾವಣೆ 6 ದಿನ ಇರುವಾಗ ವಿಡಿಯೋವನ್ನ ಮಾಡಲಾಗಿದೆ. ವಿಡಿಯೋವನ್ನ ಹರಿಬಿಡ್ಲಾಗಿರ್ತಕ್ಕಂಥದ್ದು. ಸಂತ್ರಸ್ತೆಯ ಸ್ವಯಂ ಪ್ರೇರಿತವಾಗಿ ದೂರು ನೀಡಿಲ್ಲ ಅಂತ ಹೇಳಿ ಕೋರ್ಟ್ ನಲ್ಲೇ ಸಹ ಕಣ್ಣೀರಿಡ್ತಾ ಸಹ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಹಲವು ಬಾರಿ ರೇಪ್ ಅಂತ ಹೇಳ್ತಿದ್ದಾರೆ, ನಾನು ತಪ್ಪು ಮಾಡಿಲ್ಲ, ನನ್ನ ತಂದೆ ತಾಯಿ ನೋಡಲು ಸಾಧ್ಯ ಆಗಿಲ್ಲ, ಕನಿಷ್ಠ ಶಿಕ್ಷೆಯನ್ನ ನೀಡಬೇಕು ಅಂತ ಹೇಳಿ ಮನವಿಯನ್ನ ಪ್ರಜ್ವಲ್ ಮಾಡ್ಕೊಂಡಿರ್ತಕ್ಕಂಥದ್ದು. ನಾನು ಯಾರ ಮೇಲೆ ಆರೋಪ ಮಾಡಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.